ನಮಸ್ಕಾರ. ನಾನು ಈ ದಿನ ಅರಿಶಿಣದ ಕೊಂಬು ತಗೊಂಡು ತಂಬಳಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮಲೆನಾಡಲ್ಲಿ ತಂಬಳಿ ಇಲ್ಲದೆ ಊಟನೇ ಇಲ್ಲ. ಭಾಳ ಸರಳವಾಗಿ ಮಾಡುವಂಥದ್ದು, ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. 1 ಮುಷ್ಟಿ ಕಾಯಿ ಹೂವು, ಅರ್ಧ ಸ್ಪೂನು ಜೀರಿಗೆ, 10 ಕಾಳು ಮೆಣಸು, 1 ಇಂಚು ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ. ಅರಿಶಿಣ ಪೀಸನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1/4 ಸ್ಪೂನಷ್ಟು ತುಪ್ಪ ಹಾಕೋಣ. ಈಗ ಹೆಚ್ಚಿರುವ ಅರಿಶಿಣ ಹಾಕಿ ಸಣ್ಣ ಉರಿಲಿ ಹುರಿತಾ ಹೋಗೋಣ. ಇದೇನು ಅರಿಶಿಣದ ತಂಬಳಿ ಮಾಡ್ತಾರೆ ಅಂತ ಯಾರಿಗಾರು ಆಶ್ಚರ್ಯ ಆಗ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆರೋಗ್ಯ ದೃಷ್ಟಿಯಿಂದ ಅರಿಶಿಣ ತುಂಬ ಒಳ್ಳೆಯದು. ಪ್ರಾರಂಭದಲ್ಲಿ ನೋಡಿ, ಅರಿಶಿಣ ಸ್ವಲ್ಪ ಡಾರ್ಕ್ ಬಣ್ಣ ಇರುತ್ತೆ. ಅದನ್ನು ತುಪ್ಪದಲ್ಲಿ ಹುರಿತಾ ಹೋದ ಹಾಗೆ ಸ್ವಲ್ಪ ಲೈಟ್ ಆಗುತ್ತೆ. ಈಗ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿದ್ದೀನಿ. ಪುನಃ ಹುರಿತಾ ಹೋಗೋಣ. ಅರಿಶಿಣ ಈ ಬಣ್ಣಕ್ಕೆ ತಿರುಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಮಿಕ್ಸಿ ಜಾರಿಗೆ ಕಾಯಿ ಹೂವು ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಯಾವಾಗಲೂ ತಂಬಳಿಗೆ ಸ್ವಲ್ಪ ಕಾಯಿನೇ ಹಾಕಬೇಕು, ಜಾಸ್ತಿ ಕಾಯಿ ಹಾಕಿದರೆ ಟೇಸ್ಟ್ ಅಲ್ಲ. ಹುರಿದಿರುವ ಅರಿಶಿಣ, ಕಾಳುಮೆಣಸು, ಜೀರಿಗೆ ಹಾಕೋಣ. ಹಾಗೆ ಮಿಕ್ಸಿ ಜಾರಲ್ಲಿ ಒಂದ್ಸರಿ ಜರ್ರ ಅನ್ಸೋಣ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ತಂಬಳಿ ರುಬ್ಬಾಯಿತು. ಇದಕ್ಕೊಂದು ರುಚಿಯಾದ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ. ಯಾವಾಗಲೂ ತಂಬಳಿಗೆ ತುಪ್ಪದ ಒಗ್ಗರಣೆ ತುಂಬ ರುಚಿ. 2 ಒಣಮೆಣಸಿನ್ಕಾಯಿ ಪೀಸ್ ಹಾಕೋಣ. ಹಾಗೆ ಅರ್ಧ ಸ್ಪೂನು ಜೀರಿಗೆ ಹಾಕೋಣ. 1/4 ಸ್ಪೂನ್ ಸಾಸಿವೆ ಕಾಳು ಹಾಕೋಣ. ಸ್ವಲ್ಪ ಒಗ್ಗರಣೆ ಫ್ರೈ ಆಗೋಕ್ಕೆ ಬಿಡೋಣ. ಒಗ್ಗರಣೆ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ರುಬ್ಬಿರುವ ತಂಬಳಿನ ಒಗ್ಗರಣೆ ಜೊತೆ ಹಾಕೋಣ. ಹಾಗೆ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಈ ತಂಬಳಿಗೆ ಸೇರಿಸೋಣ. ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 1-2 ಸ್ಪೂನಷ್ಟು ಮಾತ್ರ ಸಿಹಿ ಮೊಸರನ್ನು ಹಾಕೋಣ. ಊಟಕ್ಕೆ ಒಂದು 10 ನಿಮಿಷ ಮುಂಚೆ ಮೊಸರು ಅಥವಾ ಮಜ್ಜಿಗೆನ ಸೇರಿಸಿದರೆ ಸರಿ. ಕೆಲವರು ತಂಬಳಿ ಸ್ವಲ್ಪ ನೀರಿದ್ದರೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಗಟ್ಟಿ ಇಷ್ಟಪಡ್ತಾರೆ. ಆವಾಗ ಅವರವರ ಚಾಯ್ಸ್ ಅಂತೆ ಮಜ್ಜಿಗೆ ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ಸರಿ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಎಷ್ಟೋ ಜನಕ್ಕೆ ಅಷ್ಟದ ಕೊಂಬಿನಿಂದ ತಂಬಳಿ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತೇ ಇಲ್ಲ. ಇದರಿಂದ ಚಟ್ನಿ ಸಹಿತ ಮಾಡ್ಬೋದು. ಇದರ ವಿಡಿಯೋವನ್ನು ನನ್ನ ಚಾನಲಲ್ಲಿ ಹಾಕ್ತೀನಿ. ನೀವು ಸಹ ಈ ತಂಬಳಿ ಮಾಡ್ಕೊಂಡು ಊಟ ಮಾಡಿ, ಆಗ ಗೊತ್ತಾಗುತ್ತೆ ಇದರ ರುಚಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.